ಇವತ್ತು ಸ್ವಲ್ಪ ಮಳೆ ಬಂದಿರೋದಕ್ಕೆ ವೆದರ್ ಕೂಲ್ ಆಗಿದೆ. ನಿನ್ನೆ ಅಂತೂ ಫುಲ್ಲು ಬಿಸಿ ಬಿಸಿ ಹಾಟ್ ಆಗಿತ್ತು, ಸ್ವಲ್ಪ ಕೂಲ್. ಹಂಗೆ ಕೈ ಹಾಕ್ಬಿಟ್ರು. ಇದು ಇಲ್ಲಿ ಇವಾಗ ಸಂಜು ಅವರ ವಿಡಿಯೋ ಶೂಟ್ ಮಾಡಲಾಗುತ್ತಿದೆ. ಫಸ್ಟ್ ಮಾಡ್ತಾವ್ ನೋಡಿ ಸರ್. ಏನ್ ಅಭಿಸಾಕದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಇವತ್ತು ನಾವು ಬಂದು ಕೊಳ ಬೀಚಲ್ಲಿ ಇದ್ದೀವಿ. ಇವತ್ತಿನ ನನ್ನ ಔಟ್ಫಿಟ್ ತೋರಿಸ್ತೀನಿ. ಈ ಥರ ಔಟ್ಫಿಟ್ ವೇರ್ ಮಾಡಿದ್ದೀನಿ. ಇವಾಗ ನಾವು ಬಂದು ಬೀಚ್ಗೆ ಹೋಗ್ತಾ ಇದ್ದೀವಿ. ಬೀಚ್ಗೆ ಹೋಗಿ ಅಲ್ಲಿ ವಿಡಿಯೋ ಶೂಟ್ ಮಾಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಆ್ಯಕ್ಚುಲಿ నేను ಒಂದು ಪ್ಲೇಸ್ಗೆ ಹೋಗಿದ್ವಿ. ಅಲ್ಲಿ ಕಂಪ್ಲೀಟಾಗಿ ಏನೂ ಕವರ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಅಲ್ಲೇ ಹೋಗ್ತಾ ಇದ್ದೀವಿ. ಇವಾಗ ಕೋಲಾ ಬೀಚ್ಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಲೆಟ್ಸ್ ಗೋ. ಇದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ನ್ಯಾಚುರಲ್ ಮ್ಯಾಚ್ ಆಗ್ತಿದ್ವಿ. ಬ್ಲ್ಯಾಕ್ ಕಲ್ಕಿ ಆಗ್ಬಿಟ್ಟಿದ್ದೀನಕ್ಕ. ಹಾಂ ನೋಡಿ, ಇವತ್ತು ಸ್ವಲ್ಪ ಮಳೆ ಬಂದಿರೋದಕ್ಕೆ ವೆದರ್ ಕೂಲ್ ಆಗಿದೆ. ನಿನ್ನೆ ಅಂತೂ ಫುಲ್ಲು ಬಿಸಿ ಬಿಸಿ ಹಾಟ್ ಆಗಿತ್ತು, ಸ್ವಲ್ಪ ಕೂಲ್ ಆಗಿದೆ. ಇವಳ ಔಟ್ಫಿಟ್ಟು ಏನಕ್ಕೂ ಇಲ್ಲ, ರೆಡಿ ಆಗಲ್ಲ, ಒಂದೇನು ಮಾಡಲ್ಲ, ವೀಡಿಯೋ ಮಾಡಲ್ಲ. ಬಟ್ಟೆ ಬೇಕೇನೆ ಕೊಡಿಸ್ಲೇನೆ, ತಗೊಳಂಗಿರ ತಗೋ. ಸ್ಕರ್ಟ್, ಲಾಂಗ್ ಸ್ಕರ್ಟು ಅಥವಾ ಟಾಪ್ ತಗೋ. ಬಂದು ಅದಕ್ಕೆ ಏನಾದ್ರು ಫೋಟೋ ಗಿಟ್ಟು ಇಟ್ಕೋ. ರೋಶ್ನಿದು ಔಟ್ಫಿಟ್ಟು ಇದು, ಅಪ್ಪುದು. ಹಾಂ ನೋಡಿದೆ, ಇದು ಇವನು ಮನ್ಮತ ನೋಡ್ರಿ. ಈ ಬಂದಾಗಿನ ಇವತ್ತೇ ಅವರ ನೋಡ್ತಿರೋದು. ಇವ್ ನಮ್ಮ ಹಸ್ಬೆಂಡ್, ಇವನು ಅಷ್ಟೇ ಬಂದಾಗಿನ ಇವತ್ತೇ ನೋಡಂಗಿರೋದು. ಅದು ಬೈದು ಬೈದು ರೆಡಿ ಮಾಡಿಸಿದ್ದೀವಿ. ಸೊ ಇವಾಗ ನನ್ನ ಔಟ್ಫಿಟ್ ತೋರಿಸೋ ಸಮಯ. ತೋರಿಸ್ತೀನಿ ರೂಮ, ತೋರ್ಸಮ್ಮ. ಇದು ಅಪ್ಪುದು ಔಟ್ಫಿಟ್. ಕೋಲಾ ಬೀಚ್ ಹೋಗ್ತಾ ಇದೀವಿ. ಕೋಲ್ವಾ ಬೀಚ್ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಇವಾಗ ಅಲ್ಲಿ ವಿಡಿಯೋ ಶೂಟ್ ಮಾಡಿಕೊಂಡು ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ತೀವಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಕ್ಯಾಪ್ ಇತ್ತು. ನಾವಿದ್ದಿದ್ದು ಇದೆ ಹೋಮ್ ಸ್ಟೇಲಿ. ಸೊ ಇದು ರೆಸಾರ್ಟ್ ಇದೆ ಅಲ್ಲೆಲ್ಲ ಬೇರೆ ಕಡೆ. ಹಾಂ, ಇವಾಗ ಕೋಲ್ವಾ ಬೀಚಲ್ಲಿ ಇದ್ದೀವಿ ನೋಡಿ. ಅಲ್ಲಿದೆ ಬೀಚ್. ನೈಟ್ ಬಂದು ಇಲ್ಲೇ ಕೋಲ್ವಾ ಬೀಚ್ ಹತ್ರನೇ ರೂಮಲ್ಲಿ ಸ್ಟೇ ಆಗಿ ಒಂದು ಸ್ವಲ್ಪ ಹಂಗೆ ವಾಕಿಂಗ್ ಮಾಡಿ ನೈಟೇನೆ ತಿರ್ಗಾ ಇವಾಗ ಬಂದಿದ್ದೀವಿ ವಿಡಿಯೋ ಶೂಟ್ಗೆ. ನೋಡಿ, ಹಂಗೆ ಕೈ ಹಾಕ್ಬಿಟ್ರು. ಅವ್ವ ಅಷ್ಟೇ. ಇವರು ರೋಶ್ನಿ ಅಂತ. ಯಾರು ನೀವು? ಹರ್ಷ ಅಂತೆ. ಇವರು ಅಪ್ಪು. ನೆಕ್ಸ್ಟ್ ನೋಡಿ ಅಲ್ಲಿ ಬೀಚ್ ಹೆಂಗಿದೆ. ಆ್ಯಕ್ಚುಲಿ ಇವತ್ತೇ ಸ್ವಲ್ಪ ಕಮ್ಮಿ ಇರೋದು, ಅಂದರೆ ವೆದರ್ ಚೆನ್ನಾಗಿದೆ ಇವತ್ತು. ಮತ್ತು ಜನ ಈ ಕಡೆ ಸ್ವಲ್ಪ ಕಮ್ಮಿ ಇದ್ದಾರೆ. ಬಾಗ ಬೀಚಲ್ಲಂತೂ ಜಾಸ್ತಿ ಜನ ಇದ್ರು. ಒದೆ ಬೀಳುತ್ತೆ ಬಾಯಿಲಿ. ನಾವು ಹೋಗಿದ್ ಕಡೆ ಬಾಗ ಬೀಚಲ್ಲಂತೂ ಸಖತ್ ಜನ ಇದ್ರು, ಸಖತ್ ಜನ ಇದ್ರು. ಸೊ ಇಲ್ಲಿ ಸ್ವಲ್ಪ ಜನ ಕಮ್ಮಿ, ಮತ್ತೆ ವೆದರ್ ಚೆನ್ನಾಗಿದೆ ಇವತ್ತು. ಬೆಳಗ್ಗೆನೆ ಮಳೆ ಬಂತು, ಇವಾಗ ಬಿಸಿಲು. ಬಾ ಹೋಗೋಣ ಬನ್ನಿ. ಚೆಲ್ಬಾರ್ದಾ? ನೀವು ಬಾ ಹೋಗೋಣ ಬಾ. ನಾನೇನು ಗೊತ್ತಾ, ನಮ್ಮ ಅಕ್ಕಂದಿದ್ದು ಗಾಗಲ್ ಹಾಕೊಂಡ್ಬಿಟ್ಟು ಇದ್ಯಾಕೆಲ್ಲ ಬ್ಲ್ಯಾಕ್ ಕಾಣಿಸ್ತೈತಿ ಅಂತ ನೋಡ್ತಾ ಇದ್ದೀನಿ. ಇದು ಇಲ್ಲಿ ಇವಾಗ ಸಂಜು ಅವರ ವಿಡಿಯೋ ಶೂಟ್ ಮಾಡಲಾಗುತ್ತಿದೆ. ಫಸ್ಟ್ ಟೈಮ್ ಸಂಜು ಅವ್ರ ವಿಡಿಯೋ ಶೂಟ್ ಮಾಡ್ತಿದ್ದಾರೆ. ಕುಟ್ಟಿ, ನೀನು ಬರೀ ಮಣ್ಣಲ್ಲಿ ಆಟ ಆಡು ಆಯ್ತಾ? ನನ್ನ ವಾಯ್ಸೇ ಚೇಂಜ್ ಆಗ್ಬಿಟ್ಟಿದೆ, ಕೋಲ್ಡ್ ಆಗ್ಬಿಟ್ಟಿದೆ, ಫುಲ್ ಕಂಪ್ಲೀಟಾಗಿ ಕೋಲ್ಡ್ ಆಗ್ಬಿಡೈತೆ ಆಯ್ತಲ್ಲ.
ಇನ್ನೊಬ್ಳು ಸಿಕ್ತಾಳಪ್ಪ, ಇನ್ನೊಬ್ಳು ಸಿಕ್ತಾಳಪ್ಪ. ಸೊ ಟೈಮು 1:47 ಆಗಿದೆ. ಆ್ಯಂಡ್ ನಾವಿನ್ನೂ ಇಲ್ಲಿ ಕೂತಿದ್ದೀವಿ ಬೀಚಲ್ಲಿ. ಇವರಿಬ್ರು ಆಟ ಆಡ್ತವ್ರೆ. ಸಾರಿ, ಕ್ಯಾಮ್ರಾ ಬಿದ್ದೋಯ್ತು. ನಮ್ಮ ಅಪ್ಪು ಇಲ್ಲಿ ಆಟ ಆಡ್ತಾವನೆ. ಅವನಿಗೆ ಬೀಚ್ ಅಂದರೆ ತುಂಬ ಇಷ್ಟ. ಇಲ್ಲಿ ಇವರು ಫೋಟೋಶೂಟ್ಗಳು, ವಿಡಿಯೋ ಶೂಟ್ಗಳೆಲ್ಲ ನಡೀತಾ ಇದೆ ಇವತ್ತು. ಸೊ ನಾನೊಬ್ಬರೇ ಅನಿಸುತ್ತೆ ಇದನ್ನು ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಂತಿದ್ದೀನಿ ನೋಡಿಕೊಂಡು. ಯಾ ಅಷ್ಟೇ. ಇವತ್ತು ಗೋವಾ ಆದಮೇಲೆ ಅಲೆಗಳು ಸದ್ದು ಕೇಳಿಸ್ಕೊಂಡು. ನಾನೇನು ಹೇಳ್ತೀನಿ ಅಂದರೆ ನೋಡಿ, ಎಲ್ಲ ಎಷ್ಟು ಮುಂದೆ ಹೋಗಿದ್ದಾರೆ ಅಂದರೆ, ವಾರ್ನ್ ಮಾಡ್ತಾನೆ ಇದ್ದಾರೆ. ಬಟ್ ಸ್ಟಿಲ್ ಅವರೆಲ್ಲ ಎಷ್ಟು ಮುಂದೆ ಹೋಗಿದ್ದಾರೆ ಅಂದರೆ ಅಷ್ಟು ಮುಂದೆ ಹೋಗಿದ್ದಾರೆ. ವೀಡಿಯೋಲಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ, ತುಂಬ ಮುಂದೆ ಹೋಗಿದ್ದಾರೆ. ಈ ಕಡೆ ಅಷ್ಟಿಲ್ಲ. ಇದು ರೆಡ್ ಲೈಟ್ ಏರಿಯಾ ಅಂತ ಹಾಕಿದ್ದಾರೆ, ಅಲ್ಲಿ ಡೇಂಜರ್ ಏರಿಯಾ ಅಂತ ಹಾಕಿದ್ದಾರೆ. ಆದರೂ ಕೆಲವೊಬ್ಬರು ಮಾತು ಕೇಳದೆ ಅಷ್ಟು ಮುಂದೆ ಹೋಗಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ ಜಾಸ್ತಿ ಮುಂದೆ ಎಲ್ಲ ಹೋಗಕ್ಕೆ ಹೋಗಬೇಡಿ. ಇಲ್ಲಿಲ್ಲ ಹತ್ರ ಮುಂದೆನೇ ಆಟಾಡ್ಕೊಳ್ಳಿ. ನಾವು ಅದಕ್ಕೆ ಅಪ್ಪನೂ ಅಷ್ಟೇ ಮುಂದೆ ಕಳಿಸಿಲ್ಲ, ಇಲ್ಲೇ ಆಟಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಒಂದು ಕಡೆ ಎಂಜಾಯ್ ಮಾಡಬೇಕು, ಮತ್ತು ಹಂಗೇ ಸ್ವಲ್ಪ ಕೇರ್ಫುಲ್ಲಾಗೂ ಇರಬೇಕು. ಸೊ ಜಾಸ್ತಿ ಮುಂದೆ ಹೋಗೋಕ್ಕೆಲ್ಲ ಹೋಗಬೇಕು. ಇಲ್ಲಿವರೆಗೂ ಬರ್ತೈತೆ ನೀರು, ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ನಾನು ನೋಡ್ರಿ ಇಲ್ಲಿ ಕೂತ್ಕೊಬಿಟ್ಟಿದ್ದೀನಿ. ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನ ರೀಲ್ಸ್ ಮಾಡ್ತೀವಿ. ಆಯ್ತು, ಇಲ್ಲಿ ಫೋಟೋ ಶೂಟ್ ವಿಡಿಯೋ ಶೂಟ್ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಹೋಗ್ತೀವಿ. ನಿಂಗೆ ನಾನು ಹೇಳಿದ ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡಿಸ್ಬೇಡ ಅಂತ, ಅಲ್ಲಾಡ್ಸ್ಕೊಂಡು ಇಡ್ತಾಳೆ. ರೋಡು ಬ್ರಿಡ್ಜ್ ನೋಡಿ, 3-4 ಬ್ರಿಡ್ಜ್ ಐತಿ. ಹೌದೌದು, ಅದೇ ತುಂಬಾ ಲೆಂತಿ ಆಗಿರೋ ಬ್ರಿಡ್ಜ್. ಇವಾಗ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಈಗ ಊಟ ಮಾಡೋಣ ಅಂದ್ಬಿಟ್ಟು ಮಾಮೂಲಿ ಪಂಜಿಲಿ ಹೋಟೆಲ್ ಮೈಸೂರು ಪ್ಯಾಲೇಸ್ಗೆ ಬಂದಿದ್ದೀವಿ. ಸೊ ಅವತ್ತು ಹೋಗಿದ್ವಲ್ಲ, ಅದು ಬಂದು ಬಾಗಾ ಬೀಚಲ್ಲಿ. ಬಟ್ ಇವಾಗ ನಾವು ಬಂದಿರೋದು ಪಂಜಿ ಹೋಟೆಲ್ ಮೈಸೂರು. ವಯಸ್ಸು ನನಗೆ ಇವಾಗ ಬಿಸಿಲಿಗೆ ಫುಲ್ಲು ಸ್ಕಿನ್ ಎಲ್ಲ ಅಲರ್ಜಿ ಆಗ್ಬಿಟ್ಟು ಟ್ಯಾನ್ ಆಗಿ ದೇವ್ರೆ ನೋಡ್ರಿ. ಸಮ್ಮರಲ್ಲಂತೂ ಟ್ರಾವೆಲ್ಲೇ ಮಾಡಬಾರ್ದಪ್ಪ ದೇವ್ರೆ. ಸೊ ಇವಾಗ ಊಟ ಮಾಡಬೇಕು, ಹೊಟ್ಟೆ ಸಿಗುತ್ತೆ, ಬನ್ನಿ ಊಟ ಮಾಡೋದು. ಗೈಸ್, ಹೋಟೆಲ್ ಮೈಸೂರು ಪ್ಯಾಲೇಸಲ್ಲಿ ಇವಾಗ ಊಟ ಮಾಡ್ಕೊಬಂದ್ವಿ. ಆನೆಸ್ಟ್ ಹೇಳಬೇಕು ಅಂದರೆ ಊಟ ಮಾತ್ರ ಸೂಪರ್ ಆಗಿತ್ತು. ಸೇಮ್ ನಮ್ಮ ಕರ್ನಾಟಕದಲ್ಲಿ ಹೆಂಗಿರುತ್ತೆ ಊಟ, ಸೇಮ್ ಅದೇ ಫೀಲ್ ಕೊಡ್ತು ಗೋವಾಲಿ. ಹಂಗಂತೂ ಊಟ ತಿಂದಿದ್ರೆ ಅಲ್ಲೊಂದ್ಸಲ ಬಾಗಾ ಬೀಚ್ ಹತ್ರ ತಿಂದಿದ್ವಿ. ಸೊ ಅಲ್ಲಿ ಟೇಸ್ಟ್ಗಿಂತ ಇಲ್ಲಿ ಟೇಸ್ಟ್ ಇನ್ನೂ ಸೂಪರ್ ಆಗಿದೆ. ಇದು ಬಂದು ಪಣಜಿಲಿ ನಾವು ಹೋಗಿದ್ದು. ಸೊ ನೋಡಿ, ಅಲ್ಲೇ ಇದೆ ಹೋಟೆಲು. ಸೊ ಸೂಪರ್ ಆಗಿದೆ. ಯಾರಾದರೂ ನಮ್ಮ ಇಂಡಿಯನ್ಸ್ ಯಾರಾದರೂ ನಮ್ಮ ಕರ್ನಾಟಕದಿಂದ ಯಾರಾದರೂ ಬರೋರಿದ್ರೆ ಮಸ್ಟ್ ವಿಸಿಟ್. ಸೂಪರ್ ಆಗಿತ್ತು. ನಾವು ಮುದ್ದೆ, ಅನ್ನ, ಶೇರ್ವಾ, ಕಬಾಬ್ ತೊಗೊಂಡ್ವಿ, ಸಕ್ಕತ್ತಾಗಿತ್ತು. ಸೊ ಇವಾಗ ನಾವು ಹೋಗ್ತಾ ಇರೋದು ಪೋರ್ಚುಗೀಸ್ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದೀವಿ. ಸೊ ನೆನ್ನೆನೂ ಹೋಗಿದ್ವಿ, ಬಟ್ ಅಷ್ಟು ವಿಸಿಟ್ ಮಾಡೋಕ್ಕಾಗಿಲ್ಲ, ತುಂಬ ಬಿಸಿಲಿತ್ತು. ಅದಕ್ಕೆ ಇವಾಗ ಹೋಗ್ತೀವಿ ಮತ್ತೆ ಅಲ್ಲೇ ಅದೇ ಪ್ಲೇಸ್ಗೆ ಹೋಗಿ ಸ್ವಲ್ಪ ಫೋಟೋಶೂಟ್ ವಿಡಿಯೋ ಶೂಟ್ ಮಾಡ್ಕೊತೀವಿ. ನೋಡಿ ಶಿಷ್ಯ, ನೀವು ರೆಡಿ ಆದರೆ ಮಾತ್ರ ಬರೋದಾ? ನೋಡಿ, ನಾವು ಇವಾಗ ಇದ್ದೀವಿ ಪಣಜಿಯಲ್ಲಿ. ಈಗ ಚರ್ಚಿಗೆ ಬಂದಿದ್ದೀವಿ. ಇಲ್ಲೊಂದು ಚರ್ಚ್ಗೆ ಎಷ್ಟು ಚಂದ ಇದೆ ನೋಡಿ. ವಾವ್, ಸಕ್ಕತ್ತಾಗಿದೆ. ಓಕೆ, ವಿಸಿಟರ್ಸ್ ನಾಟ್ ಅಲೌಡಾ? ರಿನೋವೇಷನ್ ಎಲ್ಲ ಐತದು. ಓಕೆ, ವಾವ್, ಚೆನ್ನಾಗಿದೆ ಗೈಸ್ ಪ್ಲೇಸಸ್ ಎಲ್ಲ ಇದೆಲ್ಲ.
ಅನ್ಬೇಕಾ ಏನು ತಗೋ ಎತ್ಕೋ ಓಕಣ ಹಾಂ ಚೆನ್ನಾಯ್ತೆ ಕಣೆ ಅಕ್ಕ ಬಾ ರೋಶ್ನಿ ಪುಟ್ಟ ವಾವ್ ಆ್ಯಕ್ಚುಲಿ ಕೆಲವೊಂದು ಕಡೆ ಎಲ್ಲ ಅಲೋ ಇರಲ್ಲ ಕ್ಯಾಮ್ರಾ ಫೋಟೋಗ್ರಫಿ ಮತ್ತು ವಿಡಿಯೋ ರೆಕಾರ್ಡಿಂಗ್ಸು ಎಲ್ಲ ಕೆಲವೊಂದು ಕಡೆ ಮಾತ್ರ ಅಲೌಡ್ ಇರುತ್ತೆ ಸೊ ಎಲ್ಲ ಅಲೌಡ್ ಇದೆಯಾ ಅಲ್ಲಿ ಮಾತ್ರ ಫೋಟೋಸು ವೀಡಿಯೋಸ್ ಎಲ್ಲ ಗಾಡಿ ಬರ್ತೈತಿ ಈ ಕಡೆ ಬರ್ರಿ ಲೆಟ್ಸ್ ಗೋ ಅವನೇ ಎದುರ್ಕೊಂಡ್ಬಿಟ್ಟ ಈಗ ಇನ್ನು ಇಲ್ಲಿ ಪ್ಲೇಸಸ್ ಇದೆ ಹೋಗಿ ಕವರ್ ಮಾಡುವ ಅಲ್ಲೂ ಚೆನ್ನಾಯ್ತಲ್ಲ ಅಲ್ಲಿ ಬಟ್ ಅಲೌಡ್ ಇರುತ್ತೋ ಇರಲ್ವ ಅಲ್ಲಿ ಹೋಗಯ್ಯ ಹೊಸಾದ ಅವಳೇ ನಾನೇ ಗಲೀಜ್ ಮಾಡ್ತಾ ಇಲ್ಲ ನಾನಲ್ಲ ಹೋಗುವ ಲೆಸ್ಕೋ ಇನ್ನು ಪ್ಲೇಸಸ್ ಇದೆ ಎಲ್ಲ ನೋಡ್ಕೊಂಡು ಹೋಗೋಣ ಏನಿದ್ರದ್ದು ಕತೆ ಹಿಂದಿನ ಕತೆ ಏನು ಏನು ಹೇಳಿದೆ ಹೊಸದು ಮೊದಲೆಲ್ಲ ಹೇಳಿದ್ದು ಹೇಳೋದು ಹೂವು ಏನಾದ್ರು ಸಿಕ್ಕರೆ ತಗೊಬಂದು ಮಮ್ಮಿಗೆ ಐ ಲವ್ ಯು ಅಂತ ಕೊಡು ಮಮ್ಮಿ ಅಂದ್ಬಿಟ್ಟಪ್ಪ ಎಲ್ಲ ಸಿಕ್ಕರು ಬಿಡ್ತಾ ಇಲ್ಲ ಇವಾಗ ಇಲ್ಲೇ ಇಲ್ಲಿ ಶಿಷ್ಯ ಅಲ್ಲಿ ಫೋಟೋ ಇಲ್ಲಿ ಕಟ್ಟರು ತಗೊಳಕ್ ಬಂದಿದ್ದಾರೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಐಸ್ ಕ್ರೀಮ್ ತಗೊಳಕ್ಕೆ ಇದು ನನಗೆ ಬ್ಲ್ಯಾಕ್ ಬ್ಲ್ಯಾಕ್ ಕರೆಂಟಾ ಚೆನ್ನಾಗಿರುತ್ತೆ ಕಾರ್ತಿಯಲ್ಲಿ ನಮ್ಮ ಬೇಬಿಗೆ ಮಾತ್ರ ಹ್ಯಾಪಿ ಇವಾಗ ಇನ್ನೂ ತಗೊಂಡಿಲ್ಲ ನಾನು ತಗೊಂಡೆ ನಾನು ಅಕ್ಕ ಒಂದೇ ಥರ ತಗೊಂಡಿದ್ದೀವಿ ಮಾಡ್ತಾವ ನೋಡಿ ಚೆನ್ನಾಗಿ ಐಸ್ ಕ್ರೀಮ್ ತಿನ್ಕೊಂಡು ಹೋಯ್ತಾ ತಿನ್ನ ಹಂಗೆ ತಿನ್ನಿಸ್ತೀನಿ